ವಿದ್ಯಾರ್ಥಿಗಳು ಏರಿಕೆ ಕ್ರಮದಾಗ ಬರಿಬೇಕಾದ್ರೆ ಎಷ್ಟು ನಮೂನಿ ಅದ ಬರೀದು ನಾ ತೋರಿಸ್ತೇನೆ. ಈಗ ನೀವು ಈಗ ಅಂಶ ಮತ್ತು ಛೇದಗಳು ಬೇರೆ ಈ ಭಿನ್ನರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಅರೇಂಜ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್. ಅಂದರೆ ಏರಿಕೆ ಕ್ರಮದಾಗ ಬರ್ರಿ. ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡೂ ಏಕಕಾಲಕ್ಕೆ ಚಾಲು ಆಗ್ತಾವೆ. ಏನು ಬೇಸಿಕ್ ಅಭ್ಯಾಸ ಭಿನ್ನರಾಶಿ ಫ್ರ್ಯಾಕ್ಷನ್ ಅವೆಲ್ಲ ನೀವು ಇಂಗ್ಲೀಷ್ ಮೀಡಿಯಮ್ದವ್ರು ಕಲಿಬೋದು, ಕನ್ನಡ ಮೀಡಿಯಮ್ದವರು ಕಲಿಬೋದು. ಈಗ ನೋಡಿ ಇದನ್ನ ಮತ್ತೊಂದು ಸಲ ನೀವು ಹೊಳ್ಳಿ ಹಚ್ಬೋದು. ನಾ ಒಂದು ಗಣಿತ ಮಾಡಿ ತೋರಿಸ್ತು, ಮುಂದಿನ ಗಣಿತ ಅದನ್ನು ನೀವು ಮಾಡಿರಿ. ಈಗ ಇದನ್ನ ಎರಡು ರೀತಿ ಒಳಗೆ ಮಾಡ್ಬೋದು. ಹೆಂಗಂದ್ರೆ 2 3 ಅಂಶ ಕಾಮ 5 8 ಅಂಶ ಕಾಮ 5 6 ಅಂಶ ಕಾಮ 3 4 ಅಂಶ. ನೋಡ್ರಿ ನಾ ಹೆಂಗೆ ಕಲಿಸ್ತದೆ ನೋಡ್ರಿ. ಇಲ್ಲೇ ಇದರಲ್ಲಿ ಅತಿ ದೊಡ್ಡ ಅಂಕಿ ಯಾವುದು? ಈಗ ನೀವು ಲಸ ತೆಗಿಬೇಕು. ಎದರದು 3 8 6 4 ಇವು ಲಸ ತಕ್ಕೋತ್ ಕೂಡಬಾರ್ದು. ನೀವು ಅವ್ನು ಈಸಿ ಟ್ರಿಕ್ಸ್ ಹೇಳ್ತಂದ. ಇದರ ದೊಡ್ಡ ಅಂಕಿ ಯಾವುದು? 8. ಇಲ್ಲಿ 8 ಇಟ್ಬೋದು. 8 ಮಗ್ಗಿ ಬರೀದು. 8 ಒಂದಲೇ 8 ಇದರಲ್ಲೇ ಹೋತು, ಇದರಲ್ಲೇ ಹೋತು. 3 ಮತ್ತು 6 ಹೋಗಲಿಲ್ಲ. 8 2 16 ಇದರಲ್ಲಿ ಹೋತು, ಇದರಲ್ಲಿ ಹೋತು. ಇವೆರಡತ್ರಲ್ಲೂ ಹೋಗಲಿಲ್ಲ. 8 3 24 ನೋಡ್ರಿ. 4ರಲ್ಲಿ ಹೋತು, 6ರಲ್ಲಿ ಹೋತು, 8ರಲ್ಲಿ ಹೋತು, 3ರಲ್ಲಿ ಹೋತು. ನೋಡಿ ಆ 24ನ್ನ ಇಲ್ಲಿ ಹಚ್ಕೊಂಡ್ಬಿಡ್ರಿ. ಇದು 24 ಇಲ್ಲೇ, ಇಲ್ಲಿ 24, ಇಲ್ಲಿ 24, ಇಲ್ಲಿ 24. ಇದಕ್ಕೆ ಭಾಗಿಸ್ರಿ. 3 8 8 2 16. ಮೊದಲ ಲಸಾಕ್ ಭಾಗಿಸ್ಬೇಕು. ಅಂಶದ ಛೇದದಿಂದ ಲಸಾಕ್ ಭಾಗಿಸ್ರಿ. 3 8 8 2 16. 8 3 3 5 15. 6 4 4 5 20. 4 6 6 3 18. ಏರಿಕೆ ಕ್ರಮದ ಸೂತ್ರ ಏನು ಅನ್ನೋದು ಮೊದಲು ತಿಳ್ಕೊರಿ. ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ದೊಡ್ಡದು. ಚಿಕ್ಕದಿಂದ ಸ್ವಲ್ಪ ದೊಡ್ಡದು ಮಾಡ್ಕೋತ ಹೋಗ್ಬೇಕು. ಹಿಂಗೆ ಚಿಕ್ಕದಿಂದ ದೊಡ್ಡದು. ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಹೇಳ್ರಿ? ಅತಿ ಚಿಕ್ಕ ಸಂಖ್ಯೆ ಹುಡುಕ್ಯಾಡ್ರಿ. 15. ಇದರ ಮೂಲ ಭಿನ್ನ ರಾಶಿ 5 8 ಅಂಶ. ಇದಾಯ್ತು. ಇದಕ್ಕಿಂತ ಸ್ವಲ್ಪ ದೊಡ್ಡ ಅಂಕೆ ಯಾವುದು? 16. 2 3 ಅಂಶ. ಅದರ ಮೂಲ ಇಡಬೇಕು. ಮೂಲ ಭಿನ್ನ ರಾಶಿಗಳನ್ನು ಇಡಬೇಕು. ಇದು ಮುಗೀತು. ಆಮೇಲೆ ಇದರೊಳಗೆ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸ್ವಲ್ಪ ದೊಡ್ಡದು 16ಕ್ಕಿಂತ ಸ್ವಲ್ಪ ದೊಡ್ಡದು 18. 3 4 ಅಂಶ ನೋಡ್ರಿ. ಆಮೇಲೆ ಈಗ ಒಂದು ಉಳಿತು 5 6 ನೋಡಿ. ಏರಿಕೆ ಕ್ರಮ ಹೆಂಗೆ ಬರೀದು ಅನ್ನೋದು ನೀವು ನೋಡ್ಕೊಂಡಂಗಾತು. ತಕ್ಷಣ ಅದನ್ನು ಬಿಡಿಸ್ರಿ. ಮ್ಯೂಟ್ ಮಾಡಿ ಅದನ್ನು ಮಾಡಿರಿ. ಅದು ಹಂಗೆ ಮಾಡ್ಬೇಕು. ತಲೆ ಓಡಿಸ್ಬೇಕು. ಹಿಂಗೆಲ್ಲ ಲಸ ಎಸ ತಕ್ಕೋತ ಅದು ಕೂಡಬಾರ್ದು. ಆಮೇಲೆ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ನೀವು 2ಕ್ಕೆ 3 ಭಾಗಿಸಿದ್ರೆ ಎಷ್ಟು ಬರ್ತದ? ದಶಮಾಂಶ ಮಾಡ್ಬೋದು. 5ಕ್ಕೆ 8 ಭಾಗಿಸ್ರಿ. 5ಕ್ಕೆ 6 ಭಾಗಿಸ್ರಿ. 3ಕ್ಕೆ 4 ಭಾಗಿಸ್ರಿ. ಆ ದಶಮಾಂಶದಾಗೂ ನೀವು ಕಂಡು ಹಿಡಿಬೋದು. ಜಸ್ಟ್ ನಿಮಗೊಂದು ಮಾತು ಹೆಂಗಂದ್ರೆ ಇದನ್ನ 2 ರೀತಿ ಒಳಗೆ ಮಾಡ್ಬೋದು. ಒಂದು ಲಸ ಪದ್ಧತಿ ಮಾಡ್ಬೋದು, ಒಂದು ದಶಮಾಂಶ ಪದ್ಧತಿ ಮಾಡ್ಬೋದು. ದಶಮಾಂಶ ಪದ್ಧತಿ ಮಾಡಿಬಿಟ್ರೆ ಒಟ್ಟೆ ಭಾಳ ಈಜಿ ಬಂದ್ಬಿಡ್ತವೆ. ಅದನ್ನು ಮಾಡ್ರೆ ನಾನು ತೋರಿಸ್ತೀನಿ. ಲಸ ಪದ್ಧತಿ ಈಗ ಲಸ ಪದ್ಧತಿ LCM ಪದ್ಧತಿದು. ಈಗ LCM ಪದ್ಧತಿ ಪ್ರಕಾರ ಮಾಡೋದ್ರಿಂದ ನಿಮ್ಗೆ ಈಜಿ ಗಣಿತ ತಿಳಿತಾವ. ಮಾಡೋದಾಯ್ತಲ್ಲ. ಈಗ ಮತ್ತೊಮ್ಮೆ ಹಚ್ಕೋರಿ. 8 15 ಅಂಶ ಕಾಮ 3 5 ಅಂಶ. ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ 7 9 ಅಂಶ. ಆಮೇಲೆ 2 3 ಅಂಶ. ಇದನ್ನೇನು ಹೇಳ್ತಾರವರು? ಲಸ ತೆಗೆದು ಬೇಡ ನೋಡ್ರಿ. ನಿಮಗೆ ಇನ್ನೊಂದ್ಸಲ ನೀವು 8 15 ಅಂಶ ಇಟ್ಕೋರಿ. ಇದನ್ನ ಹೆಂಗೆ ಮಾಡ್ತಂದ ಮೊದಲು ನೋಡ್ರಿ.
5 3 ಆಮೇಲೆ 7 9 ಆಮೇಲೆ 2 3 ಇಲ್ಲಿ 2 ಸಲ ನೀವು ಇಟ್ಕೊಂಡ್ರಿ. ಯಾಕಂತಂದ್ರೆ ಮೂಲ ಬಿಂದು ರಾಶಿಗೆ ಹೆಂಗೆ ಆಗ್ತದೆ ಅನ್ನೋದು ನಾ ಹೇಳ್ತೇನೆ. ಈಗ ಈಗ 0 ಬಿಂದು ಒಂದು 0 ತಗೋರಿ. ಇದಕ್ಕೆ 15 5 75 ಬಿಡ್ರಿ ಅಂಕತ. ಈಗ 0 ಬಿಂದು ಇದರ ಮುಂದೊಂದು 0 ತಗೋರಿ. 5 6 30. ಇದರ ಮುಂದೊಂದು 0 ಬಿಂದು 9 8 9 7 63. ಇಲ್ಲಿ 0 ಬರ್ತದೆ. ಇಲ್ಲಿ 0 ಬಿಂದು ಕೊಟ್ಟರೆ ಇದಕ್ಕೊಂದು 0 ಕೊಡ್ಬೇಕು ನೀವು. ನೋಡ್ರಿ ಇಲ್ಲಿ ಕಚ್ಚಾ ಇದು, ಅದಕ್ಕೆ ಇಲ್ಲಿ ತಾಳಿಗಿಟ್ಟಂದ. 9 7 63 7 ಇಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ 2 ಅದ. ಇಲ್ಲಿ 0 ಬಿಂದು ಇಟ್ಕೋರಿ. ಒಂದು 0 ಬಂದಾಗ ಏನಾಗ್ತದೆ, ಇಲ್ಲಿ 3 6 18. ಇಲ್ಲಿ 2 ಏನೋ ಸೇಮ್ ಬಂದು ಅವಾಗ ಇನ್ನೊಂದು ಸಲ ನೋಡ್ರಿ 5 6 30. 5 6 30. ಇದು 0 ಬರ್ತದೆ ಮುಂದೆ. ಬಾಗ್ ಹೋತು ಅಂದ್ರೆ 0. ಇದು ಬರೀ 6 ಬರ್ತದೆ ಅಂದ್ರೆ ನೋಡಿ ಇಲ್ಲಿ 6 ಇದಕ್ಕೊಂದು 0 ಕೊಟ್ಟರೆ ಏನಾಗೋದಿಲ್ಲ. ಇದಕ್ಕೊಂದು 0 ಕೊಡ್ಬೋದು ನೋಡ್ರಿ. ಈಗ ಚಿಕ್ಕ ಅಂಕಿ 50 ದಶಮಾಂಶ ತೆಗೀರಿ, 2 ಸ್ಥಾನ ಮಾಡ್ಕೊಂಡ್ರಿ. ಈಗ 60 ದಶಮಾಂಶ ತೆಗೆದು ಬಿಡ್ರಿ. 70 ದಶಮಾಂಶ ತೆಗೀರಿ, 60. ಏನದ ಸೂತ್ರ? ಏರಿಕೆ ಕ್ರಮ ಬರೋಬರಿ. ಏರಿಕೆ ಕ್ರಮ ಬರೋಬರಿ. ಏರಿಕೆ ಕ್ರಮ ಬರೋಬರಿ. ಚಿಕ್ಕದಿಂದ ದೊಡ್ಡದು. ಈಗ ಏರಿಕೆ ಕ್ರಮದಾಗ ನೀವು ಚಿಕ್ಕದಿಂದ ದೊಡ್ಡದು ಅಂತಂದ್ರೆ ಹೆಂಗೆ ಬರಿಬೇಕನ್ನೋ ತೋರಿಸ್ತೀನಿ. ಇದರ ಚಿಕ್ಕ ಅಂಕಿ ಯಾವುದು ನೀವೇ ಕಂಡು ಹಿಡೀರಿ. 50. ಮೂಲ ಬಿಂದು ರಾಶಿ ಯಾವುದು? ಇದರ ಮೂಲ ಬಿಂದು ರಾಶಿ 8 15 ನೋಡಿ. ಇದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ 60. ಇದರ ಮೂಲ ಬಿಂದು ರಾಶಿ 3 5. ಇದು ಮುಗೀತು. ಇದರೊಳಗೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು 6 2 3 ಮೂಲ ಬಿಂದು ರಾಶಿ ಹಚ್ಕೋಬೇಕು. 2 3. ಇದು ಲಾಸ್ಟ್. ಇದು ನೋಡ್ರಿ 7 9. 7 9. ನೀವು ಹಿಂಗೂ ಹಚ್ಬೋದು, ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಇದು ಲಸ ಪದ್ಧತಿ, ಇದು ದಶಮಾಂಶ ಪದ್ಧತಿ. ದಶಮಾಂಶ ಪದ್ಧತಿ ಒಳಗಂತೂ ತೀರಾ ಬೆಸ್ಟ್. ಇನ್ನೂ ತಪ್ಪೋದೇ ಇಲ್ಲ. ಯಾವ ನಿಯಮಗಳನ್ನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 6 ಡಬಲ್ ಬಂದಿದ್ದರಿಂದ ಇನ್ನೊಂದು ಸಲ ನೀವೇನು ಮಾಡಬೇಕು, ಒಂದು ಅಂಕಿ ಬಾಗಿಸ್ಬೇಕು. ಇಲ್ಲಿ ನೋಡಿ 15 5 75 5 ಬಂತು. ಒಂದು 0 ತಗೋರಿ. 15 5 75 5 ಬಂತು. ಇಲ್ಲಿ 3 ಹಚ್ಚಾರ. 15 3 45 ಸಾಕು. ಇದು ಭಾಗ ಹೋಗ್ಯದಂದ್ರೆ ಒಂದು 0 ಇಡ್ರಿ. 9 7 63 7. 9 7 63 7 ಬಂತು. ಮತ್ತು 9 7 ಬರ್ತದೆ. ನೋಡಿ ಹಿಂಗೂ ಮಾಡ್ಬೋದು. ಯಾಕಂದ್ರೆ ಆಕಸ್ಮಿಕವಾಗಿ ಇದನ್ನ ಸರ್ ಹಿಂಗೆ ಯಾಕೆ 0 ಇಟ್ಟಾರಂತ ಅನ್ನಬಾರ್ದು. ನಾಳೆ 2 ಸ್ಥಾನ ಬಾಯಿಸ್ಬಿಟ್ರೆ ಮುಗಿದ ನೋಡಿ. ಇದು ಎಷ್ಟು ರೀತಿ ಒಳಗೆ ನೀವು ಗಣಿತ ಮಾಡ್ಬೋದು ಅನ್ನೋದು ತಿಳ್ಕೊರಿ. ಮುಂದಿನ ಗಣಿತ ಮಾಡ್ರಿ. ನಾ ಹಾಕ್ತೀನಿ.